यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरि ओम कामधेनुर्यथा पूर्वं सर्वाभीष्टफलप्रदं तथा कलौ वादिराजश्रीपादोभीष्टदः सताम् पूज्यराद ಪ್ರಾತಸ್ಮರಣೀಯರಾದ ಶ್ರೀಮದ್ವಾದಿರಾಜ ಗುರುಸಾರ್ವಭೌಮರ ಪಾಪಹರ ಪಾವನ ಚರಿತ್ರೆಗಳನ್ನ ಏನು ನೋಡ್ತಾ ಇದ್ದೇವೆ. ಆ ಉಪನ್ಯಾಸದ ಮುಂದಿನ ಭಾಗ ಶ್ರೀಮದ್ವಾದಿರಾಜ ಗುರುಸಾರ್ವಭೌಮರು ವೇದವ್ಯಾಸ ದೇವರ ಆಜ್ಞೆಯಂತೆ ಮಹಾಭಾರತಕ್ಕೆ ಲಕ್ಷಾಲಂಕಾರವನ್ನ ಬರೆದು ತದನಂತರದಲ್ಲಿ ಮತ್ತೆ ದಿಗ್ವಿಜಯವನ್ನ ಮುಂದುವರಿಸ್ತಾರೆ. ದ್ವಾರಕಾಪಟ್ಟಣಕ್ಕೆ ಬರುತ್ತಾರೆ. ಅಲ್ಲಿ 6 ತಿಂಗಳುಗಳ ಕಾಲ ಉಪವಾಸ ಇದ್ದು ತಪಸ್ಸನ್ನ ಆಚರಣೆ ಮಾಡುತ್ತಾರೆ ಅಂತ ಕಥೆಯನ್ನ ಹೇಳುತ್ತಾರೆ. ಹೀಗಾಗಿ ಭಗವಂತ ಪ್ರಸನ್ನನಾಗ್ತಾನೆ. ಅನಂತರದಲ್ಲಿ ಅಲ್ಲೊಂದು ದೊಡ್ಡದಾದ ಮಹಿಮೆ ನಡೀತದೆ. ದ್ವಾರಾವತಿಂ ಪುಣ್ಯಪುರೀಂ ಉಪೇತ್ಯ ತಪಶ್ಚರಂತಹ ತತ್ರ ಸವಾದಿರಾಜ ಆಹಾರಹೀನಃ ಕಿಲ ಮಾಸ ಷಟ್ಕಂ. 6 ತಿಂಗಳುಗಳ ಕಾಲ ಅವರು ಉಪವಾಸವನ್ನ ಮಾಡ್ತಾರೆ ದ್ವಾರಕಾಪಟ್ಟಣದಲ್ಲಿ. ಮಹಾಮಹಿಮರು ನಾವೊಂದು ಏಕಾದಶಿ ಮಾಡ್ಲಿಕ್ಕೇನೆ ನಾವು ಎಷ್ಟು ಯೋಚನೆ ಮಾಡ್ತೇವೆ. ಎರಡೆರಡು ಏಕಾದಶಿ ಬಂದ್ರಂತೂ ತುಂಬಾ ನಮ್ಮ ಮನಸ್ಸಿಗೆ ಬೇಸರವಾಗ್ತದೆ, ದೇಹಕ್ಕೆ ಆಯಾಸವಾಗ್ತದೆ. ಆದರೆ ಮಹಾನುಭಾವರಾದ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರು 6 ತಿಂಗಳುಗಳ ಕಾಲ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೆ ಅಂತ ಅವರ ಚರಿತ್ರೆಯನ್ನು ತಿಳಿಸ್ತಕ್ಕಂತಹ ವೃತ್ತ ರತ್ನ ಸಂಗ್ರಹದಲ್ಲಿ ತಿಳಿಸಿಕೊಡುತ್ತಾರೆ. ಅಲ್ಲಿ ಉಪವಾಸ ಮಾಡ್ತಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಅನನ್ಯ ವಿಶ್ವಾಸವನ್ನ ಇಟ್ಟ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರು ಭಕ್ತಿಂ ಶ್ರೀ ರಮಣಸ್ಯ ಪಾದಯುಗಲೇ ಪ್ರೀತ್ಯಾ ಪ್ರದೇಹಿ ಶಮಚ್ಚಿತ್ತಂ ತತ್ಪದ ಪದ್ಮಚಿಂತನರತಂ ನಿತ್ಯಂ ವಿದೇಹ್ಯಚ್ಯುತಂ ತ್ವತ್ತಾತಂ ಮೈ ಸುಪ್ರಸನ್ನ ಮಧುನಾ ವಿಜ್ಞಾಪ್ಯ ಕುರ್ವಾಂಜಸ ಸ್ವಾಮಿನ್ ಪ್ರಾಣಗಣಾಧಿನಾಥ ದಯಯ ದಾಸಂ ಹಿಮಾಂ ಪಾಲಯ. ಹೀಗೆ 8 ಶ್ಲೋಕಗಳಿಂದ ಯುಕ್ತವಾದ, ಒಟ್ಟಾರೆ ಇರೋದು 9, ಫಲಶ್ರುತಿಯಿಂದ 9 ಇದ್ದಿರುತ್ತದೆ. ಒಟ್ಟಾರೆ 9 ಶ್ಲೋಕಗಳಿಂದ ಯುಕ್ತವಾಗಿರತಕ್ಕಂತಹ ಮಧ್ವಾಷ್ಟಕ ಎಂಬತಕ್ಕಂತಹ ಒಂದು ಸುಂದರವಾದ ಸ್ತೋತ್ರವನ್ನು ರಚನೆ ಮಾಡುತ್ತಾರೆ. ಅತ್ಯದ್ಭುತವಾದ ಸ್ತೋತ್ರ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಬಹಳ ಚಂದ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಅವರು ಮಾಡ್ತಕ್ಕಂತಹ ನೋಡ್ರಿ, ದಾಸನಾದ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳ್ತಾರೆ. ನನ್ನನ್ನ ಬಿಡಬೇಡ ಅಂತಾರೆ. ಭವತಃ ಪೋತಂ ಹಿಮಾಂ ನ ತ್ಯಜ. ಮುಂದೆ ಹೀಗೆ ದಾಸಂ ಹಿಮಾಂ ಉದ್ಧರ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂತಹ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರ ಆ ಮಧ್ವಾಷ್ಟಕಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಭಗವಾನ್ ಬಾದರಾಯಣ, ಶ್ರೀಕೃಷ್ಣ ಪರಮಾತ್ಮ ಬಹಳ ಪ್ರೀತರಾಗ್ತಾರೆ. ಆ ಸ್ತೋತ್ರದಲ್ಲಿ ಬಹಳ ತಪಸ್ಸಿದೆ ಅಂತ ಅನ್ನೋದನ್ನ ತೋರಿಸಿಕೊಳ್ಳಿಕ್ಕಾಗಿ ಒಂದು ಪವಾಡವೂ ನಡೀತದೆ. ಅಲ್ಲಿ ಒಬ್ಬರು ಸನ್ಯಾಸಿಗಳು ಇರ್ತಾರೆ. ಆ ಸನ್ಯಾಸಿಗಳ ಹೆಸರು ಕೃಷ್ಣ ಅಂತ. ಕೃಷ್ಣ ಎನ್ನುವ ಹೆಸರಿನ ಸನ್ಯಾಸಿಗಳು. ಅವರಿಗೆ ಬಹಳ ಜ್ವರ ಬರುತ್ತದೆ. ಆ ಜ್ವರದ ಪೀಡ ಏನಾದ್ರೂ ಪರಿಹಾರ ಆಗುವುದಿಲ್ಲ. ಔಷಧಿ ತಗೋತಾರೆ, ಕಡಿಮೆ ಆಗುವುದಿಲ್ಲ. ಬೇಕಾದಷ್ಟು ಯಾರ್ಯಾರು ಏನೇನು ಅಭಿಪ್ರಾಯಗಳನ್ನ ಕೊಡ್ತಾರೆ ಅದನ್ನೆಲ್ಲ ಪಾಪ ಆ ಸನ್ಯಾಸಿಗಳು ಮಾಡುತ್ತಾರೆ. ಆದರೆ ಅವರ ಜ್ವರ ಪರಿಹಾರ ಆಗೋದೇ ಇಲ್ಲ. ಭಗವಂತನಿಗೆ ಮೊರೆ ಹೋಗ್ತಾರೆ. ಏನ್ ಮಾಡಬೇಕು ಅಂತ ಮೊರೆ ಹೋದಾಗ ಅವರಿಗೆ ಸ್ವಪ್ನದಲ್ಲಿ ಸೂಚನೆ ಆಗ್ತದೆ. ಭಗವಂತ ಸ್ವಪ್ನದಲ್ಲಿ ಹೇಳ್ತಾನೆ, ಹೀಗೆ ಅಲ್ಲಿ ವಾದಿರಾಜ ಗುರುಸಾರ್ವಭೌಮರು ಬಂದಿದ್ದಾರೆ. ಅವರು ಒಂದು ಶ್ರೀ ಮಧ್ವಾಷ್ಟಕ ಎಂಬುದಾಗಿ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದನ್ನ ಪಾರಾಯಣ ಮಾಡಿದರೆ ನಿನ್ನ ಜ್ವರ ಪರಿಹಾರವಾಗ್ತದೆ ಅಂತ. ಅವರಿಗೆ ಬಹಳ ಖುಷಿಯಾಯಿತು. ಅಲ್ಲಿ ವಾದಿರಾಜ ಗುರುಸಾರ್ವಭೌಮರು ಇದ್ದದ್ದನ್ನ ತಿಳಿದು ಅವರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಸ್ವಾಮಿ, ತಾವೊಂದು ಮಧ್ವಾಷ್ಟಕ ಅಂತ ಬರೆದಿದ್ದೀರಿ, ಅದನ್ನು ನನಗೆ ಉಪದೇಶ ಮಾಡಬೇಕು, ನನ್ನ ಜ್ವರ ಪರಿಹಾರವಾಗ್ತದೆ ಅಂತ. ಆಗಲಿ ಅಂತ ಬಹಳ ಸಂತೋಷದಿಂದ ವಾದಿರಾಜ ಗುರುಸಾರ್ವಭೌಮರು ಅವರಿಗೆ ಉಪದೇಶವನ್ನ ಮಾಡುತ್ತಾರೆ. ಅದನ್ನ ಪಾರಾಯಣ ಮಾಡುವ ಮಾತ್ರದಿಂದಲೇನೆ ಅವರ ಜ್ವರ ಪರಿಹಾರವಾಗ್ತದೆ. ಅಂತಹ ಮಧ್ವಾಷ್ಟಕವನ್ನ ರಚನೆ ಮಾಡಿರ್ತಕ್ಕಂತಹ ಮಹನೀಯರು. ಅವರ ಒಂದೊಂದು ಗ್ರಂಥಗಳಿಂದ ಏನೇನು ಲಾಭಗಳು ಅಂತ ನೋಡ್ತಾ ಬಂದಿದ್ದೇವೆ. ಅದು ಲಕ್ಷ್ಮೀ ಶೋಭಾನ ಇರಬಹುದು, ರುಕ್ಮಿಣೀಶ ವಿಜಯ ಇರಬಹುದು,
ಮಹಾಭಾರತ ಲಕ್ಷಾಲಂಕಾರಕ್ಕೆ ಅತ್ಯದ್ಭುತವಾಗಿರತಕ್ಕಂತಹ ಕೃತಿ. ಮಧ್ವಾಷ್ಟಕ ಒಂದು ಸ್ತೋತ್ರವಾಗಿದ್ದರೂ ಕೂಡ ಆ ಸ್ತೋತ್ರದಿಂದ ಜ್ವರ ಪರಿಹಾರವಾಗ್ತದೆ ಎಂದರೆ ಎಂತಹ ತಪಸ್ಸು ಇದೆ ವಾದಿರಾಜ ಗುರುಸಾರ್ವಭೌಮರದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಹೀಗೆ ಮತ್ತೆ ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಬರ್ತಾರೆ. ಅಲ್ಲಿ ಮಾಡ್ತಾ ಇರುವಾಗಲೇನೆ ಮತ್ತೊಂದು ಅವರಿಗೆ ಸೂಚನೆ ಆಗ್ತದೆ. ಹಯಗ್ರೀವ ದೇವರ ಉಪಾಸನೆಯನ್ನು ಸದಾಕಾಲ ಮಾಡ್ತಾ ಇರತಕ್ಕಂತಹ ವಾದಿರಾಜ ಗುರುಸಾರ್ವಭೌಮರಿಗೆ ಭಗವಂತ ಬಂದು ಹೇಳ್ತಾನೆ, ದ್ವಾರಕಾಪಟ್ಟಣದ ಒಂದು ಗುಹೆಯನ್ನ ಸೂಚಿಸ್ತಾನೆ. ಈ ಗುಹೆಯೊಳಗೆ ನೀವು ಬಂದ್ರೆ ನಾನು ನಿಮಗೆ ಸಿಗುತ್ತೇನೆ ಅಂತ ತಿಳಿಸ್ತಾನೆ. ಹಯಗ್ರೀವನನ್ನ ಕಾಣಬೇಕು ಅಂತ ಹೇಳಿ ದೇವರ ಆಜ್ಞೆಯಂತೆ ಆ ಗುಹೆಯೊಳಗೆ ಪ್ರವೇಶ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡದಾದ ಶ್ರೇಷ್ಠವಾದ ಒಂದು ಹಯಗ್ರೀವ ಶಾಲಿಗ್ರಾಮವಿರುತ್ತದೆ. ಅಂದ್ರೆ ಆ ಹಯಗ್ರೀವ ಶಾಲಿಗ್ರಾಮ ಅದರ ಕಾಂತಿ ಎಷ್ಟಿತ್ತು ಅಂದ್ರೆ ಅವ್ರು ಏನು ಪ್ರವೇಶ ಮಾಡುತ್ತಾರೆ ಗುಹೆ, ಆ ಗುಹೆಯ ತುಂಬೆಲ್ಲ ಬೆಳಕು ಚೆಲ್ಲಿರುತ್ತದೆ. ಹೀಗಾಗಿ ಅವರಿಗೆ ಬಹಳ ಸಂತೋಷ ಅನ್ನಿಸ್ತದೆ. ಆ ಶಾಲಿಗ್ರಾಮವನ್ನು ತೆಗೆದುಕೊಂಡು ಬರ್ತಾರೆ. ಅದರ ಅತ್ಯಂತ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾ ಇರ್ತಾರೆ ವಾದಿರಾಜ ಗುರುಸಾರ್ವಭೌಮರು ಅಂತ ಅನ್ನೋದನ್ನ ನಾವು ನೋಡ್ತೇವೆ. ಮೊದಲಿಗೆ ಇವರ ಹತ್ರ ಹಯಗ್ರೀವ ಶಾಲಿಗ್ರಾಮವಿತ್ತು. ಮೊದಲಿಗೆ ಒಂದು ಹಯಗ್ರೀವ ಶಾಲಿಗ್ರಾಮ ಇತ್ತು. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಅವರು ಮತ್ತೊಂದು ಪ್ರದೇಶಕ್ಕೆ ಬರ್ತಾರೆ. ದ್ವಾರಕಾಪಟ್ಟಣದಿಂದ ಹೊರಟು ಬೇರೆ ಪ್ರದೇಶಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಯೋಗ್ಯ ಬ್ರಾಹ್ಮಣ ಇರ್ತಾನೆ. ಆದ್ರೆ ಬಹಳ ಲೋಭಿ ಇರ್ತಾನೆ. ಯಾರಿಗೂ ಏನೂ ಒಂದು ರೂಪಾಯಿನೂ ದಾನ ಮಾಡ್ತಿರುವುದಿಲ್ಲ. ಧರ್ಮಾಚರಣೆ ಮಾಡಿದ್ರೆ ದುಡ್ಡು ಖರ್ಚಾಗ್ತದೆ ಅಂತ ಹೀಗೆಲ್ಲ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಒಳ್ಳೆ ಭಗವದ್ ಭಕ್ತ, ಅವನಿಂದ ಲೋಕೋತ್ತರವಾದ ಕಾರ್ಯಗಳಾಗಬೇಕಾಗಿದೆ. ಹೀಗೆ ಲೋಭಿ ಆದರೆ ಹೇಗೆ, ಅವರನ್ನು ಉದ್ಧಾರ ಮಾಡಬೇಕು ಅಂತ ವಾದಿರಾಜ ಗುರುಸಾರ್ವಭೌಮರು ಏನ್ ಮಾಡ್ತಾರೆ, ಅವರ ಹತ್ತಿರ ಇರುವ ಇನ್ನೊಂದು ಹಯಗ್ರೀವ ಶಾಲಿಗ್ರಾಮ, ದ್ವಾರಕಾಪಟ್ಟಣದ ಗುಹೆಯಲ್ಲಿ ಬಂದ ಹಯಗ್ರೀವ ಶಾಲಿಗ್ರಾಮ, ಮೊದಲಿಗೆ ಅವರ ಬಳಿ ಇರತಕ್ಕಂತಹ ಹಯಗ್ರೀವ ಶಾಲಿಗ್ರಾಮ ಏನಿದೆ ಆ ಹಯಗ್ರೀವ ಶಾಲಿಗ್ರಾಮವನ್ನು ಕೊಟ್ಟು ಅವನಿಗೆ ಹೇಳ್ತಾರೆ, ನಾವು ಈ ಮುಂದೆ ಬೇರೆ ಕಾರ್ಯದಿಂದ ಹೋಗ್ತಾ ಇದ್ದೇವೆ, ಮತ್ತೆ ಬರುತ್ತೇವೆ, ಅಲ್ಲಿಯವರೆಗೂ ನೀನೇ ಈ ಹಯಗ್ರೀವ ಶಾಲಿಗ್ರಾಮದ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಅವನು ಆಗ್ಲಿ ಅಂತಾನೆ ಪ್ರತಿನಿತ್ಯ ಹಯಗ್ರೀವ ಶಾಲಿಗ್ರಾಮಕ್ಕೆ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಶಾಲಿಗ್ರಾಮದ ಮಹತ್ವವೇ ಹಾಗೆ. ತತ್ರಾಪಿ ವಾದಿರಾಜ ಗುರುಸಾರ್ವಭೌಮರು ಅವನನ್ನು ಉದ್ಧಾರ ಮಾಡಬೇಕು ಅಂತ ಕೊಟ್ಟದ್ದರಿಂದಾಗಿ ಅವನ ಮನಸ್ಸಿನೊಳಗೆ ಪರಿವರ್ತನೆ ಪ್ರಾರಂಭವಾಗ್ತದೆ. ಆ ಶಾಲಿಗ್ರಾಮಕ್ಕೆ ಏನಾದರೂ ಇವತ್ತು ಅಡಿಗೆಯನ್ನ ಹೇಗ್ ಮಾಡಬೇಕು ಅಂದ್ರೆ ಸುಮ್ಮನೆ ಒಂದೇನೋ ಅಡಿಗೆ ಮಾಡಿ ಬಿಡೋದಲ್ಲ, ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿ ಆ ಹಯಗ್ರೀವ ಶಾಲಿಗ್ರಾಮಕ್ಕೆ ನೈವೇದ್ಯ ಮಾಡಬೇಕು ಅಂತ ಭಾವನೆ ಬರುತ್ತದೆ. ಅದಷ್ಟಕ್ಕೆ ಮುಗಿಯುವುದಿಲ್ಲ, ಮತ್ತೆ ಆ ಭಾವನೆ ಮುಂದೆ ಬರಿತಾ ಕೇವಲ ಶಾಲಿಗ್ರಾಮಕ್ಕೆ ನೈವೇದ್ಯ ಮಾಡಿದರೆ ಏನು ಪ್ರಯೋಜನ? ಅದನ್ನ ಬ್ರಾಹ್ಮಣರು ಸ್ವೀಕಾರ ಮಾಡಿದರೆ ಆ ಬ್ರಾಹ್ಮಣರು ಏನು ಸಂತೋಷ ಪಡ್ತಾರೋ ಅವರೊಳಗಿರುವ ಭಗವಂತ ಸಂತೋಷ ಪಡ್ತಾನೆ. ಹೀಗಾಗಿ ಆ ಬ್ರಾಹ್ಮಣರನ್ನ ಕರೆಸಿ ನಾನು ನಾನಾ ವಿಧ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಿಸಿ ಈ ಹಯಗ್ರೀವ ಶಾಲಿಗ್ರಾಮಕ್ಕೆ ನೈವೇದ್ಯ ಮಾಡಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಎಂಬತಕ್ಕಂತಹ ಬುದ್ಧಿ ಬರುತ್ತದೆ. ಹಾಗೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅತೀ ಜಿಗುಣನಾಗಿರ್ತಕ್ಕಂತಹ ಬ್ರಾಹ್ಮಣ ಅತ್ಯಂತ ಉದಾರಿಯಾಗ್ತಾನೆ. ತದನಂತರದಲ್ಲಿ ಮತ್ತೆ ವಾದಿರಾಜ ಗುರುಸಾರ್ವಭೌಮರು ಅಲ್ಲಿಗೆ ಬರ್ತಾರೆ, ಆ ಪ್ರದೇಶಕ್ಕೆ ಬರ್ತಾರೆ. ಸಂಚಾರ ಮಾಡ್ತಾ ಬಹಳ ಸಂತೋಷವಾಗ್ತದೆ. ಇಷ್ಟು ಉದಾರಿಯಾಗಿದ್ದಾನೆ, ತನ್ನ ಲೋಭವನ್ನೆಲ್ಲ ಪೂರ್ತಿಯಾಗಿ ಕಳೆದುಕೊಂಡಿದ್ದಾನೆ ಎಂಬುದಾಗಿ ಗೊತ್ತಾಗ್ತದೆ. ಬಹಳ ಸಂತೋಷ ಆಗ್ತದೆ. ಅವನ ಮನೆಗೆ ಹೋಗಿ ಮತ್ತೆ ಆ ಹಯಗ್ರೀವ ಶಾಲಿಗ್ರಾಮ ಏನಿದೆ ಅದನ್ನು ಪಡಿತಾರೆ, ಅವನನ್ನು ಸನ್ಮಾರ್ಗಕ್ಕೆ ಹಚ್ತಾರೆ. ಅನಂತರದಲ್ಲಿ ಅವನು ವೈರಾಗ್ಯದಿಂದ ವಾದಿರಾಜ ಗುರುಸಾರ್ವಭೌಮರ ಕಡೆಗೆ ಒಂದು ಪ್ರಾರ್ಥನೆಯನ್ನ ಮಾಡಿದಾಗ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರು ಅವನಿಗೆ ವೈಕುಂಠದಾಸ ಎಂಬುದಾಗಿ ಅಂಕಿತ ನಾಮವನ್ನು ಕೊಟ್ಟು ಅವನನ್ನು ಉದ್ಧಾರ ಮಾಡ್ತಾರೆ. ದಾಸಕೂಟದಲ್ಲಿ ವೈಕುಂಠದಾಸ ಎಂಬುದಾಗಿಯೇ ಅವರು ಮುಂದೆ ಪ್ರಸಿದ್ಧರಾಗ್ತಾರೆ ಎಂಬತಕ್ಕಂತಹ ಕಥೆಯನ್ನು ಕೂಡ ನಾವು ಕೇಳ್ತೇವೆ. ಹೀಗೆ ಮಾಡ್ತಾ ಮಾಡ್ತಾ ಅಲ್ಲಿ ಗುಜರಾತಕ್ಕೆ ಬರ್ತಾರೆ. ಗುಜರಾತದಲ್ಲಿಯೂ ಕೂಡ ಅಲ್ಲಿರ್ತಕ್ಕಂತಹ ಕೆಲವು ದುರಭಿಮಾನಿಗಳೇನಿರ್ತಾರೋ ಅವರನ್ನೆಲ್ಲವಾದ ವಾಕ್ಯಾರ್ಥದಲ್ಲಿ ಗೆದ್ದು ಸತ್ಯವಾದ ಶ್ರೀಕೃಷ್ಣನ ಒಂದು ಮಾರ್ಗದರ್ಶನ ಏನಿದೆ ಅನ್ನೋದನ್ನ, ಭಗವದ್ಗೀತೆಯ ಸತ್ಯ ಸಂದೇಶ ಏನಿದೆ ಆ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತಾ ಮುಂದೆ ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಹಂಪಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅಲ್ಲಿ ಕೃಷ್ಣರಾಯ ಅಂತ ರಾಜ, ಅಂದ್ರೆ ಏನಾಗಿರ್ತದೆ, ಸ್ವಲ್ಪ ಏಕೋ ಸಮಸ್ಯೆ ಆಗಿರ್ತದೆ. ಆ ಕೃಷ್ಣರಾಯ ಎಂಬತಕ್ಕಂಥವನಿಗೆ ದಾರಿದ್ರ್ಯದ ಒಂದು ಪ್ರಸಂಗ ಇರುತ್ತದೆ. ಅವನು ಹೋಗಿ ವಾದಿರಾಜ ಗುರುಸಾರ್ವಭೌಮರಿಗೆ ಪ್ರಾರ್ಥನೆಯನ್ನ ಮಾಡ್ತಾನೆ, ಸ್ವಾಮಿ ಆರ್ಥಿಕವಾಗಿ ಬಹಳ ಕಷ್ಟದೊಳಗಿದ್ದೇನೆ, ತಾವೇನಾದ್ರೂ ನನಗೆ ಅನುಗ್ರಹವನ್ನ ಮಾಡಬೇಕು ಎಂಬುದಾಗಿ ಕೇಳಿದಾಗ ಅವನನ್ನ ಒಂದು ವಾಲಿ ಗುಹೆ ಅಂತ ಇರ್ತದೆ. ಅಲ್ಲಿ ಆ ವಾಲಿ ಗುಹೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕಲ್ಲಿನಂತೆ ಇರ್ತದೆ, ಬೇರೆ ಏನೂ ಇರುವುದಿಲ್ಲ, ಅದನ್ನು ನೋಡ್ಲಿಕ್ಕೆ ಕಲ್ಲೇ.
ಅದನ್ನ ಗಮನಿಸ್ತಾರೆ. ಅಲ್ಲಿ ಹೋಗಿ ನೀರನ್ನ ಪ್ರೋಕ್ಷಣೆ ಮಾಡುತ್ತಾರೆ. ಪ್ರೋಕ್ಷಣೆ ಮಾಡಿದಾಗ ಆ ಕಲ್ಲೇನಿದೆ ಆ ಕಲ್ಲು ಸೀಳಿ ಬಿಡುತ್ತದೆ. ಸೀಳಿ ಹೊರಗಡೆಗೆ ಬಂದಾಗ ನಾನಾ ವಿಧವಾದ ಮುತ್ತು ರತ್ನ ಬಂಗಾರ ಎಲ್ಲ ಹೇರಳವಾಗಿ ಬೀಳಲಿಕ್ಕೆ ಪ್ರಾರಂಭ ಮಾಡುತ್ತದೆ. ರಾಜನಿಗೆ ಆಶ್ಚರ್ಯ, ಏನಿದು ಅಂತ ಬಹಳ ಸಂತೋಷ ಆಗ್ತದೆ ಅವನಿಗೆ. ತಗೋ, ಇದೆಲ್ಲ ಸಂಪತ್ತೇನಿದೆ ನೀನು ಸ್ವೀಕಾರ ಮಾಡು ಅಂತ. ಆಗ ಕೃಷ್ಣ ರಾಯ ಅಂತಾನೆ, ಸ್ವಾಮಿ ಇಷ್ಟೆಲ್ಲ ಸಂಪತ್ತು ತಗೊಂಡು ನಾನೇನು ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ಮಠ ಅಂತ ಇರುತ್ತದೆ, ಮಠವನ್ನು ನಡೆಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ತಮಗೆ ಇರುತ್ತದೆ. ಅದನ್ನ ದಯವಿಟ್ಟು ತಾನು ಸ್ವೀಕಾರ ಮಾಡಬೇಕು. ನೀವು ಬಿಟ್ಟದ್ದನ್ನು ನಾನು ಸ್ವೀಕಾರ ಮಾಡುತ್ತೇನೆ. ನಿಮ್ಮ ತಪಸ್ಸಿನಿಂದ ದೊರೆತಿರ್ತಕ್ಕಂತಹ ಸಂಪತ್ತದು. ಹೀಗಾಗಿ ಪೂರ್ತಿ ನನಗೆ ಬೇಡ, ನೀವು ಸ್ವೀಕಾರ ಮಾಡಿ ಅಂತ. ಆಗ ಮಹಾಸ್ವಾಮಿಗಳು ಹೇಳುತ್ತಾರೆ, ಅಪ್ಪ ಸನ್ಯಾಸಿಗಳು, ಈ ದುಡ್ಡಿನಿಂದ ನಮಗೇನಾಗಬೇಕಾಗಿದೆ? ನಾವೇನು ಈ ದುಡ್ಡಿನಿಂದ ಹಿಂದೆ ಇದ್ದವರಲ್ಲ. ಇಲ್ಲೆರಡು ಭವ್ಯ ಮೂರ್ತಿಗಳಿವೆ. ಒಂದು ವಾಲಿ ಪೂಜೆ ಮಾಡಿರ್ತಕ್ಕಂತಹ ವಿಠ್ಠಲನ ಮೂರ್ತಿ ಒಂದಿದೆ. ಸುಗ್ರೀವ ಪೂಜೆ ಮಾಡಿರ್ತಕ್ಕಂತಹ ಶ್ರೀರಾಮಚಂದ್ರ ದೇವರ ಮೂರ್ತಿ ಒಂದಿದೆ. ಇಬ್ಬರು ಮಹಾನುಭಾವರು, ದೇವತೆಗಳು, ಸೂರ್ಯ ಮತ್ತು ಇಂದ್ರರ ಅವತಾರ ಪುರುಷರು. ವಾಲಿ ಸುಗ್ರೀವ ಅಂದ್ರೆ ಬೇರೆ ಯಾರು ಅಲ್ಲ, ಇಂದ್ರನ ಅವತಾರನೇ ವಾಲಿ, ಸೂರ್ಯನ ಅವತಾರನೇ ಸುಗ್ರೀವ. ಅಂಥವರು ಪೂಜೆ ಮಾಡಿರ್ತಕ್ಕಂತಹ ಈ ಪ್ರತಿಮೆಗಳೇನಿವೆ, ಈ ಎರಡು ಪ್ರತಿಮೆಗಳು ನನಗೆ ಸಾಕು. ಮಿಕ್ಕ ಸಂಪತ್ತೇನಿದೆ ಅದನ್ನೆಲ್ಲ ನೀನೇ ಸ್ವೀಕಾರ ಮಾಡು ಎಂಬುದಾಗಿ ಹೇಳ್ತಾರೆ. ಇಲ್ಲ ಸ್ವಾಮಿ, ಆ ಮೂರ್ತಿಗಳನ್ನ ತಾವು ತಗೊಳ್ಳಿ, ನಂದೇನು ಅಭ್ಯಂತರ ಇಲ್ಲ, ತಮ್ಮದೇ ಅದು, ತಮಗೆ ಒಲಿದು ಬಂದಿರತಕ್ಕಂತಹ ಪ್ರತಿಮೆಗಳು, ದೇವರು ನಿಮಗೆ ಒಲಿದು ಬಂದಿದ್ದಾನೆ, ಅದನ್ನ ತಾವೇ ಸ್ವೀಕಾರ ಮಾಡಿ, ಪ್ರಶ್ನೆಯೇ ಇಲ್ಲ. ಆದರೆ ಈ ಸಂಪತ್ತೇನಿದೆ, ಈ ಸಂಪತ್ತನ್ನು ತಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ವಾದಿರಾಜ ಗುರುಸಾರ್ವಭೌಮರು ಹೇಳ್ತಾರೆ, ಇಲ್ಲಪ್ಪ ಹಾಗೆಲ್ಲ ಆಗುವುದಿಲ್ಲ, ನಮ್ಗೇನ್ ಬೇಡ. ಮುಂದೆ ನಮ್ಮ ಪರ್ಯಾಯ ಪ್ರಾರಂಭವಾಗ್ತದೆ, ಆ ಪರ್ಯಾಯಕ್ಕೆ ನೀನು ಉಡುಪಿಗೆ ಬರಬೇಕು, ಅಲ್ಲಿ ಏನಾಗ್ತದೋ ಆ ಸೇವೆಯನ್ನು ಮಾಡು ಎಂಬುದಾಗಿ ತಿಳಿಸ್ತಾರೆ. ಆಗ್ಲಿ ಅಂತಾನೆ ತಿರ್ಗಾ ಇವರು ದಿಗ್ವಿಜಯ ಮಾಡ್ತಾ ಮಾಡ್ತಾ ಉಡುಪಿಗೆ ಬರ್ತಾರೆ. ಇವರ ಪರ್ಯಾಯ ಪ್ರಾರಂಭವಾಗ್ತದೆ. ಇವರು ಪರ್ಯಾಯದಲ್ಲಿ ತೊಡಗ್ತಾರೆ. ಅವನೇನ್ ರಾಜ ಬರ್ತಾನೋ ಬಿಡ್ತಾನೋ ಆ ಕಡೆ ಗಮನ ಕೊಡುವುದಿಲ್ಲ. ಆದರೆ ಆ ಕೃಷ್ಣರಾಯ ಏನಿದ್ದಾನೆ, ಅವನಿಗೆ ಗುರುಗಳ ಅನುಗ್ರಹದಿಂದ ಬಂದ ಸಂಪತ್ತು ಇದು. ಹೀಗಾಗಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಎಂಬತಕ್ಕಂತಹ ದೃಷ್ಟಿಯಿಂದ, ಅವತ್ತು ಗುರುಗಳು ಬಾ ಅಂದಿದ್ದಾರೆ, ನಾನು ಹೋಗಬೇಕು ಎನ್ನುವ ದೃಷ್ಟಿಯಿಂದ ತಿರ್ಗಾ ಅವನು ಬರ್ತಾನೆ. ಬಂದಾಗ ವಾದಿರಾಜ ಗುರುಸಾರ್ವಭೌಮರಿಗೆ ಬಹಳ ಸಂತೋಷವಾಗ್ತದೆ. ಸ್ವಾಮಿ, ನನ್ನಿಂದ ನೀನು ಸೇವೆಯನ್ನ ಪಡೆಯಲೇ ಇಲ್ಲ, ತಾನು ಅವಶ್ಯವಾಗಿ ಸೇವೆಯನ್ನ ಪಡಿಬೇಕು ಎಂಬುದಾಗಿ ಕೇಳಿದಾಗ ಆಗ ವಾದಿರಾಜ ಗುರುಸಾರ್ವಭೌಮರು ಅವನ ಭಕ್ತಿಗೆ ಮೆಚ್ಚುತ್ತಾರೆ. ಹೇಳುತ್ತಾರೆ, ನೋಡಪ್ಪ, ನಮ್ಮ ಉಡುಪಿಯ ಪ್ರಾಂತದಲ್ಲಿ ಅನಂತೇಶ್ವರ ಬಹಳ ಪ್ರಾಚೀನ ದೇವಾಲಯ, ತ್ರಿಯುಗ ಮೂರ್ತಿ ಅಂತ ಕರೀತಾರೆ ಅವನನ್ನ. ಅಂತಹ ಆ ಅನಂತೇಶ್ವರ ದೇವಾಲಯ, ಅದೇ ರೀತಿಯಾಗಿ ಚಂದ್ರಮೌಳೇಶ್ವರ ದೇವಾಲಯ ಏನಿದೆ, ಇವುಗಳನ್ನ ಮತ್ತು ಶ್ರೀಕೃಷ್ಣ ದೇವಾಲಯ, ಈ ಮೂರೂ ದೇವಾಲಯಗಳನ್ನ ನೀನು ಜೀರ್ಣೋದ್ಧಾರ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಆಗ್ಲಿ ಅಂತ ಹೇಳಿ ಅವನು ಜೀರ್ಣೋದ್ಧಾರವನ್ನ, ಮೂರೂ ದೇವಾಲಯಗಳ ಜೀರ್ಣೋದ್ಧಾರವನ್ನ ಮಾಡಿ ನಾನು ಪಾವನನಾದೆ ಎಂಬುದಾಗಿ ಬಹಳ ಸಂತೋಷ ಪಡ್ತಾನೆ. ಹಾಗೆ ಮಧು ಸರೋವರಕ್ಕೆ ಹೋಗಬೇಕಾದ್ರೆ ಅದೇನು ಕಟ್ಟಿ ಬರ್ತಾವೋ ಆ ಕಟ್ಟಿಗಳನ್ನು ಕೂಡ ಅವರೇ ಹಾಕ್ಸಿದ್ದಾರೆ ಅಂತ, ಇವನಿಂದಲೇ ಹಾಕ್ಸಿದ್ರು ವಾದಿರಾಜ ಗುರುಸಾರ್ವಭೌಮರು ಅಂತ ಪ್ರತೀತಿ ಕೇಳ್ತಾ ಬಂದದ್ದು. ಆದರೆ ಅಲ್ಲಿ ಶಿಲಾಶಾಸನ ಬೇರೆ ಇದೆ, ಪುತ್ತಿಗೆ ಮಠದವರಿಂದ ಅದು ಆದದ್ದು ಎಂಬುದಾಗಿ ಅಲ್ಲಿ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಅಲ್ಲೇನು ಫಲಕ ಹಾಕಿದ್ದಾರೋ ಆ ಫಲಕದಲ್ಲಿ ಶ್ರೀ ರಾಘವೇಂದ್ರ ತೀರ್ಥ ಸೇವಾ ಎಂಬುದಾಗಿ ಬರೆದದ್ದನ್ನ, ಅಂದ್ರೆ ಪುತ್ತಿಗೆ ಮಠದ ಯತಿಗಳು, ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಲ್ಲ, ಪುತ್ತಿಗೆ ಮಠದ ರಾಘವೇಂದ್ರ ಸ್ವಾಮಿಗಳು ಅಂತ ಏನಿದ್ರು ಆ ರಾಘವೇಂದ್ರ ತೀರ್ಥರು ಅದನ್ನ ಮಾಡಿಸಿದ್ದಾರೆ ಅಂತ ಅನ್ನೋದನ್ನ ಆ ನೈಋತ್ಯ ದಿಕ್ಕಿನೊಳಗಿರುವ ಆ ಶಿಲಾಫಲಕವನ್ನು ನೋಡಿದಾಗ ಗೊತ್ತಾಗ್ತದೆ. ಹೀಗಾಗಿ ಆ ಕಟ್ಟಿಗೆ ಏನ್ ಕಟ್ಟಿ ಇದೆ ಅದನ್ನೆಲ್ಲವನ್ನು ಕೂಡ ಪುತ್ತಿಗೆ ಮಠದ ಶ್ರೀ ರಾಘವೇಂದ್ರ ತೀರ್ಥ ಸ್ವಾಮಿಗಳವರು ಮಾಡಿರ್ಲಿಕ್ಕೆ ಅವಕಾಶ ಹೆಚ್ಚಿರುತ್ತದೆ. ಇವು ಮೂರು ಮಾಡಿಸಿದ್ದಕ್ಕೆ ಅದನ್ನು ಒಂದು ಮಾಡಿಸಿದ ಅಂತನ್ನುವಂತಹ ಕಥೆಯೂ ಬಂದಿರಬಹುದು, ಅಥವಾ ಕೆಲವು ಭಾಗಗಳನ್ನ ಅವರು ಮಾಡಿಸಿರ್ಲಿಕ್ಕೂ ಅವಕಾಶ ಇರುತ್ತದೆ ಎಂಬುದಾಗಿ ತಿಳಿತಾ, ಹೀಗೆ ವಾದಿರಾಜ ಗುರುಸಾರ್ವಭೌಮರು ಲೋಕೋತ್ತರವಾದ ಕಾರ್ಯಗಳನ್ನ ಮಾಡಿದ್ದಾರೆ ಎಂಬುದಾಗಿ ನೋಡ್ತಾ ಇವತ್ತಿನ ಉಪನ್ಯಾಸವನ್ನ ಅವರ ಅಂತರ್ಯಾಮಿಯಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಮಂತ್ರೇಶ ಅರ್ಪಣಮಸ್ತು.